ಬೆಂಗಳೂರಿನಲ್ಲೊಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಸಾವಿನ ಮನೆಯಲ್ಲೂ ಕೂಡ ಹೇಗೆ ಕೆಲವರು ದುಡ್ಡು ಮಾಡ್ಕೊಳ್ಳೋದನ್ನು ನೋಡ್ತಾರೆ ಅನ್ನುವಂತಹ ಅಸಹ್ಯ ತರಿಸುವಂತಹ ಘಟನೆ. 6 ಕಿಲೋಮೀಟರ್ ವ್ಯಾಪ್ತಿಯ ಆಸ್ಪತ್ರೆಗೆ ಮೃತದೇಹ ಸಾಗಿಸೋದಕ್ಕೆ 20,000 ಡಿಮ್ಯಾಂಡ್ ಮಾಡಿದ್ದಾರೆ ನೀಚರು. ಎಲ್ಲಾಗಿರೋದು ಏನ್ ಕತೆ ಅನ್ನೋದರ ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ಗಳಿಂದ ಲೂಟಿ. 6 ಕಿಲೋಮೀಟರ್ ಸಾಗಲು 20,000ಕ್ಕೆ ಡಿಮ್ಯಾಂಡ್. ಆಂಬ್ಯುಲೆನ್ಸ್ ಹಗಲು ದರೋಡೆಗೆ ಬಡ ಕುಟುಂಬ ಕಂಗಾಲು. ಬೆಂಗಳೂರಿನಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಲೂಟಿಗೆ ಕೊನೆಯೇ ಇಲ್ಲ ಅನ್ಸುತ್ತೆ. ಈಗ ಖಾಸಗಿ ಆಂಬ್ಯುಲೆನ್ಸ್ ದುರಾಸೆಯ ದೂರು ಸಿಎಂ ಕಚೇರಿಯ ಮೆಟ್ಟಿಲೇರಿದೆ. ಕಳೆದ 2 ದಿನದ ಹಿಂದೆ ವಿಜಯನಗರದ ಗೋವಿಂದರಾಜ ನಗರದಲ್ಲಿ ಯುವತಿಯೊಬ್ಳು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಹೆತ್ತವರು ಶಿವಮೊಗ್ಗದಿಂದ ಬಂದಿದ್ರು. ಮಹಜರು ಪ್ರಕ್ರಿಯೆ ನಂತರ ಪೊಲೀಸರು ಅಲ್ಲಿಂದ ವಿಕ್ಟೋರಿಯಾಗೆ ಪೋಸ್ಟ್ ಮಾರ್ಟಂಗೆ ಮೃತದೇಹ ಕೊಂಡೊಯ್ಯಲು ಹೇಳಿದ್ರು. ಆಸ್ಪತ್ರೆಗೆ ಹೋದ ಬಳಿಕ ಬರೋಬ್ಬರಿ 20,000 ನೀಡುವಂತೆ ಬಡ ಪೋಷಕರಿಗೆ ಆಂಬ್ಯುಲೆನ್ಸ್ ಚಾಲಕ ಕಿರಿಕ್ ಮಾಡಿದ್ನಂತೆ. ಪೋಷಕರು ದುಡ್ಡಿಲ್ಲ ಅಂತ ಗೋಗರೆದಾಗ 15,000 ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಕೊನೆಗೆ ಅಲ್ಲಿದ್ದ ಸ್ಥಳೀಯ ಜನ ಗಲಾಟೆ ಮಾಡಿದ್ದಕ್ಕೆ 8,500 ರೂಪಾಯಿ ಪೀಕಿದ್ದಾನಂತೆ. ಈ ಬಗ್ಗೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಮನೆ ಮಾಲೀಕ ವೀರೇಶ್ ಸಿಎಂ ಕಚೇರಿಗೆ ದೂರು ನೀಡಿದ್ದಾರೆ. ಇದೊಂದು ದೂರಿನ ಪ್ರತಿ ಇದೆ. ಇದರಲ್ಲಿ ಡಿಟೇಲ್ ಆಗಿ ಅವರು ಬರೆದಿದ್ದಾರೆ. ಅಂದರೆ ಒಂದು ಯುವತಿ ಸಾವನ್ನಪ್ತಾಳೆ, ಅಂದರೆ ಸೂಸೈಡನ್ನು ಮಾಡ್ಕೋತಾಳೆ. ಆಕೆಯ ಶವವನ್ನು ಬೆಂಗಳೂರಿನ ವಿಜಯನಗರದಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಆ್ಯಂಬುಲೆನ್ಸ್ ಅವರು 20,000ಕ್ಕೆ ಡಿಮ್ಯಾಂಡ್ ಮಾಡಿರುವಂತಹ ಅಮಾನವೀಯ ಘಟನೆ. ಬಡ ಕುಟುಂಬ ಅದು. ಸೊ ಈ ಬಗ್ಗೆ ಖುದ್ದು ಸಿಎಂ ಅವರಿಗೆ ಅವರ ಮನೆಯ ಮಾಲೀಕರು ದೂರನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಜೊತೆ ಮನೆಯ ಮಾಲೀಕರಿದ್ದಾರೆ, ವೀರೇಶ್ ಅವರು ಮಾತಾಡ್ಸೋಣ. ಸರ್, ಏನಾಯಿತು ಘಟನೆ? ಇಲ್ಲಿ ನಮ್ಮ ಮನೆಯಲ್ಲಿ ಸುವರ್ಣ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು, ಸಾಗರ ಮೂಲದ ಹೆಣ್ಣುಮಗಳು, ಸಾಫ್ಟ್ವೇರ್ ಇಂಜಿನಿಯರ್, ಕಳೆದ 6 ತಿಂಗಳಿಂದ ಬಾಡಿಗೆನಲ್ಲಿದ್ದರು. ಒಬ್ಬರೇ ಇದ್ದರು, ಒಂದು ರೂಮ್ನಲ್ಲಿ ಬಾಡಿಗೆ ಇದ್ದರು. ಅವರು 9ನೇ ತಾರೀಕು ಸುಯಿಸೈಡ್ ಮಾಡ್ಕೊಂಡಿರೋದು ಕಂಡುಬಂತು. ತಕ್ಷಣ ಇದನ್ನು ವಿಷಯವನ್ನು ಅವರ ಕುಟುಂಬದವರಿಗೆ ತಿಳಿಸಿದ್ವು. ಕುಟುಂಬದವರು ಬಂದರು. ಪೊಲೀಸ್ನವರಿಗೆ ತಿಳಿಸಿದಾಗ ಪೊಲೀಸ್ನವರು ಕೂಡ ಬಂದು ಮಹಜರಿಗೋಸ್ಕರ ಆ ಶವವನ್ನು ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡು ಹೋಗಬೇಕಾಗಿ ಬಂತು. ಪೊಲೀಸ್ನವರು ಒಂದು ಆಂಬುಲೆನ್ಸನ್ನು ಕರೆಸಿದರು. ಆದರೆ ಆಂಬುಲೆನ್ಸ್ ಮಾಲೀಕ ಶವವನ್ನು ಇಲ್ಲಿಂದ ವಿಜಯನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸಾಗಿಸಲಿಕ್ಕೆ 20,000 ರೂಪಾಯಿಗಳ ಡಿಮ್ಯಾಂಡ್ ಮಾಡಿದರು. 15,000ಕ್ಕಿಂತ ಕಮ್ಮಿ ಆಗೋದೇ ಇಲ್ಲ ಅಂತ ಹೋದರು. ಕೊನೆಗೆ ಭಾಳ ಪರ್ಸುಯೇಷನ್ ಮಾಡಿದ ಮೇಲೆ ಕೊನೆಗೆ 8,000 ರೂಪಾಯಿಗೆ ಒಪ್ಪಿ ಶವವನ್ನು ಸಾಗಿಸ್ಬೇಕಂತ ಪರಿಸ್ಥಿತಿ ಬಂತು. ಭಾಳಷ್ಟು ಜನ ಬಡವರು ಇರ್ತಾರೆ, 10 ಪೈಸಾ ಇರೋದಿಲ್ಲ ಜೋಬಿನಲ್ಲಿ. ಇಂತಹ ಸಮಯದಲ್ಲಿ ಸಾವುಗಳಾದಾಗ ಶವ ಸಾಗಿಸ್ಲಿಕ್ಕೂ ಇರೋದಿಲ್ಲ. ಕೆಲವು ಇದರಲ್ಲಿ ಮಾನವೀಯತೆಯಿಂದ ಪೊಲೀಸ್ನವರೇ ಕೈಯಿಂದ ಹಾಕಿ ಸಾಗಿಸಿರ್ತಕ್ಕಂಥದ್ದನ್ನು ನಾವು ನೋಡಿರ್ತೀವಿ. ಆದರೆ ಈಗ ಇದರಲ್ಲಿ ಏನಾಗಿದೆ ಅಂತಂದರೆ 8,000 ರೂಪಾಯಿಗಳನ್ನು ಪಡೆದು ಆ ಶವವನ್ನು ಸಾಗಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ಕಾನೂನಿನ ಪ್ರಕಾರ ಯಾವುದೇ ಇಂತಹ ಅಸಹಜ ಸಾವು ಆಕ್ಸಿಡೆಂಟ್ಸ್ನಲ್ಲಿ ದೇಹ ಮಹಜರ್ ಆದಮೇಲೆ ಅದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಅದನ್ನು ಪೋಸ್ಟ್ಮಾರ್ಟಮ್ಗೆ, ಮಾರ್ಚುರಿಗೆ ಸಾಗಿಸ್ತಕ್ಕಂತಹ ಜವಾಬ್ದಾರಿ ಸರ್ಕಾರ ತೆಗೆದುಕೊಳ್ಳಬೇಕು. ಮತ್ತು ಆ ಖರ್ಚನ್ನು ಸರ್ಕಾರ ಭರಿಸಬೇಕು. ಆಂಬುಲೆನ್ಸ್ಗಳಲ್ಲಿ, ಖಾಸಗಿ ಆಂಬುಲೆನ್ಸ್ಗಳು ಇರತಕ್ಕಂಥದ್ದು ಆಂಬುಲೆನ್ಸ್ ಅವರ ದನದಾಹದ ವರ್ತನೆಯನ್ನು ನೀವು ಈಗಾಗಲೇ ಸಿಎಂ ಅವ್ರಿಗೂ ಕೂಡ ಈ ಕಂಪ್ಲೇಂಟ್ ಅಲ್ಲಿ ಬರೆದಿದ್ದೀರಾ? ನನ್ನ ಬೇಡಿಕೆ ಇರತಕ್ಕಂಥದ್ದು ಈ ಥರದ್ದು ಭಾಳಷ್ಟು ಘಟನೆಗಳಲ್ಲಿ ಏನಾಗಿದೆ, ಪಾಪ ಬಡವರಿಗೆ ದುಡ್ಡಿಲ್ದಲೇ ಇದವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಒಂದು ನಡೀತಾ ಇದೆ. ಸರ್ಕಾರ ಈ ವೆಚ್ಚವನ್ನು, ಸರ್ಕಾರ ಜವಾಬ್ದಾರಿ ತಗೋಬೇಕು. ಸರ್ಕಾರ ಒಂದು ಸೌಕರ್ಯವನ್ನು ಒದಗಿಸಬೇಕು. ಇವತ್ತು ಇದೆ, ಕಾರ್ಪೊರೇಷನಲ್ಲಿದೆ, ಭಾಳಷ್ಟು NGOಗಳು ಇಟ್ಕೊಂಡಿದ್ದಾರೆ. ಇವತ್ತು ಏನು ಶವವನ್ನು ಸಾಗಿಸ್ತಕ್ಕಂಥದ್ದು ಪೊಲೀಸ್ನವರು ತಕ್ಷಣ ಅಂಥವ್ರನ್ನ ಸಂಪರ್ಕ ಮಾಡಿ ಅಲ್ಲಿಂದ ತರಿಸಿ ಉಚಿತವಾಗಿ ಸಾಗಣೆ ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು. ಇಲ್ಲ, ಹಣ ಇದು ಸರ್ಕಾರದ ಜವಾಬ್ದಾರಿ. ಕಿಲೋಮೀಟರ್ಗೆ ಇಂತಿಷ್ಟು ಅಂತ ಫಿಕ್ಸ್ ಆಗಿದೆ, ಬಟ್ ಅದನ್ನು ಕೂಡ ಇಲ್ಲ, ಮಾಡ್ತಾ ಇಲ್ಲಮ್ಮ. ಇದು ಪ್ರೈವೇಟ್ ಕೆಲವರು ಇದಾರಲ್ಲ, ಅದನ್ನು ಎಸ್ಪೆಷಲಿ ಆಂಬುಲೆನ್ಸ್ ಹೆಸರಲ್ಲಿ ಶವವನ್ನು ಸಾಗಿಸ್ತಕ್ಕಂಥ ಒಂದು ದೊಡ್ಡ ಮಾಫಿಯಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಸರ್ಕಾರ ದರ ನಿಗದಿ ಮಾಡಿದೆ. ಆದರೆ ಇದಕ್ಕೆ ಕ್ಯಾರೆ ಎನ್ನದೆ ಬಾಯಿಗೆ ಬಂದಷ್ಟು ದರವನ್ನು ವಿಧಿಸಿ ಲೂಟಿ ಮಾಡ್ತಿದ್ದಾರೆ ಖಾಸಗಿ ಆಂಬ್ಯುಲೆನ್ಸ್. ಖಾಸಗಿ ಆಂಬ್ಯುಲೆನ್ಸ್ ದರ ಎಷ್ಟು? ರಾಜ್ಯ ಸರ್ಕಾರ 10 ಕಿಲೋಮೀಟರ್ಗೆ 1,500 ರೂಪಾಯಿ ನಿಗದಿ ಮಾಡಿದೆ. 10 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ದರ ನಿಗದಿ. ಆಂಬ್ಯುಲೆನ್ಸ್ ಕಾಯುವಿಕೆಗಾಗಿ ಪ್ರತಿ ಗಂಟೆಗೆ 200 ರೂಪಾಯಿ ನಿಗದಿ. ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗೆ 10 ಕಿಲೋಮೀಟರ್ಗೆ 2,000 ರೂಪಾಯಿ. 10 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ಪಡೆಯಬೇಕು. ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕಾಯುವಿಕೆಗಾಗಿ 250 ರೂಪಾಯಿ ಪ್ರತಿ ಗಂಟೆಗೆ ಸರ್ಕಾರ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರದ ರೂಲ್ಸ್ ಬುಕ್ಗೆ ಕ್ಯಾರೆ ಅಂತ ಇಲ್ಲ. ಅತ್ತ ಜನರ ಲೂಟಿ ಮಾಡುವ ಆಂಬ್ಯುಲೆನ್ಸ್ ವಿರುದ್ಧ ಕ್ರಮವೂ ಇಲ್ಲ. ಸಾವಿನ ಮನೆಯ ಕಣ್ಣೀರಿನಲ್ಲಿಯೂ ಅಮಾನವೀಯ ವರ್ತನೆ. ನಿಜಕ್ಕೂ ನಾಚಿಕೆಗೇಡು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.